ಎಲ್ಲರಿಗೂ ನಮಸ್ಕಾರ. ನಾವಿಲ್ಲಿ ನೆರೆದಿಕ್ಕಂಥದ್ದು ವೀರಭಾರತಿ ವ್ಯಾಯಾಮ ಶಾಲೆಯ ಜೀರ್ಣೋದ್ಧಾರ ಕುರಿತು ಮಾತಾಡಲು ಇಲ್ಲಿ ನೆರೆದಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂಥ ಎಲ್ಲ ಪತ್ರಿಕೋದ್ಯಮ ಮಿತ್ರರಿಗೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಈ ವೇದಿಕೆಯಲ್ಲಿ ನೆರೆದಿಕ್ಕಂಥ ಎಲ್ಲ ಗಣ್ಯರು, ವೀರಭಾರತಿ ವ್ಯಾಯಾಮ ಶಾಲೆಯ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರು, ಅಧ್ಯಕ್ಷರು, ವೀರಭಾರತಿ ವ್ಯಾಯಾಮ ಶಾಲೆಯ ಅಧ್ಯಕ್ಷರು, ನಮ್ಮ ಸಲಹೆಗಾರರಾದ ಲಕ್ಷ್ಮಣ್ ಬಿಕಾಂ, ಧನಂಜಯ ಪುತ್ರನ್, ಹರಿಶ್ಚಂದ್ರ ಬೆಂಗ್ರೆ ಇವರೆಲ್ಲರಿದ್ದಾರೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಲೋಕೇಶ್ ಬೆಂಗ್ರೆ, ಸುದೇಶ್ ಇವರೆಲ್ಲರೂ ನೆರೆದಿದ್ದಾರೆ. ಇವರಿಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಈ ದಿನ ನಮ್ಮ ಗೌರವಾಧ್ಯಕ್ಷರು ನಮ್ಮ ಕಾರ್ಯರೂಪವನ್ನು ನಿಮ್ಮ ಮುಂದೆ ತಿಳಿಸಲಿದ್ದಾರೆ. ಪ್ರಥಮವಾಗಿ ಈ ಪತ್ರಿಕಾ ಪ್ರಕಟಣೆಗೆ ನಮಗೆ ಅವಕಾಶ ಮಾಡಿಕೊಟ್ಟ ಪತ್ರಿಕಾ ಸಂಘದವರಿಗೆ ಮೊದಲನೇದಾಗಿ ಕೃತಜ್ಞತೆಯನ್ನು ಅರ್ಪಿಸ್ತೇವೆ. ಅಂದರೆ ನಿಮ್ಮಿಂದ ಏನಾದರೂ ಜಗತ್ತಲ್ಲಿ ಪರಿವರ್ತನೆ ಆಗುವುದಾದರೆ ನಿಮ್ಮಿಂದ, ಅದು ನಾವು ಎನಿಸಿದಂಥ ವಿಶ್ವಾಸ. ನಿಮಗೆ ಪ್ರಥಮವಾಗಿ ನಾನು ಕೃತಜ್ಞತೆಯನ್ನು ಅರ್ಪಿಸುತ್ತಾ ನಮ್ಮ ವೀರಭಾರತಿ ವ್ಯಾಯಾಮ ಶಾಲೆಗೆ ಶತಮಾನೋತ್ಸವದ ಸಂಭ್ರಮದಲ್ಲಿ ನಾವು ಈಗಿದ್ದೇವೆ. ಇದರ ಪ್ರಕಾರ ನಾವು ಅದಕ್ಕೆ ಜೀರ್ಣೋದ್ಧಾರಕ್ಕೆ ಕೈ ಹಾಕಿದ್ದೇವೆ. ಅದಕ್ಕೆ ಒಂದು ಸಮಿತಿಯನ್ನು ಮಾಡಿಕೊಂಡು ಈ ವೀರಭಾರತಿ ವ್ಯಾಯಾಮ ಶಾಲೆಯು 9 ಕೋಟಿ ರಾಮ ಜಪವನ್ನು ಜಪಿಸಿದಂಥ ಒಂದು ಸಂಸ್ಥೆ ಸಾನ್ನಿಧ್ಯ. ಈ ವೀರಭಾರತಿ ಇದರ ಶತಮಾನೋತ್ಸವ ಸಂಭ್ರಮಾಚರಣೆ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಿಸಲು ನಾವು ನಿರ್ಧರಿಸಿರುವೆವು. ಇದರ ಸಲುವಾಗಿ ನಾವು ತಾಂಬೂಲ ಪ್ರಶ್ನೆ ಚಿಂತನೆಯಲ್ಲಿ ಕಂಡುಬಂದಂತೆ ಶ್ರೀರಾಮಚಂದ್ರ ದೇವರಿಗೆ ಹಾಗೂ ಶ್ರೀ ಮಾರುತಿ ದೇವರಿಗೆ ಹೊಸತು ಗರ್ಭಗುಡಿಯನ್ನು, ಶಿಲಾಮಯ ಗರ್ಭಗುಡಿಯನ್ನು ಹಾಗೂ ಶ್ರೀ ಮಾರುತಿ ದೇವರ ಪುನಃ ಪ್ರತಿಷ್ಠಾಪನೆ, ಶ್ರೀ ರಾಮಾಂಜನೇಯ ದೇವರ ಮಹಾದ್ವಾರವನ್ನು ನಿರ್ಮಿಸುವುದೆಂದು ನಮ್ಮ ಸಭೆಯಲ್ಲಿ ತೀರ್ಮಾನಿಸಿದ್ದೇವೆ. ನಮ್ಮ ಈ ವೀರಭಾರತಿ ವ್ಯಾಯಾಮ ಶಾಲೆಯು ಜಿಲ್ಲಾ ಮಟ್ಟದ ಹಾಗೂ ಅನೇಕ ಬಗೆಯ ಕ್ರೀಡೆ, ಸಾರ್ವಜನಿಕ ಕೆಲಸಗಳಲ್ಲಿ ತನ್ನನ್ನು ತಾವು ತೊಡಗಿಸಿಕೊಂಡಿದೆ. ನಮ್ಮ ವೀರಭಾರತಿ ವ್ಯಾಯಾಮ ಶಾಲೆಯು ರಾಷ್ಟ್ರ ಮಟ್ಟದಲ್ಲಿ ಈಜುಗಾರರು, ಸ್ವಿಮ್ಮರ್ಗಳು ಹಾಗೂ ಬಾಡಿ ಬಿಲ್ಡರ್ಗಳು, ಕುಸ್ತಿಪಟುಗಳು ಇದನ್ನೆಲ್ಲ ತಯಾರಿಸಿದ ಸಂಸ್ಥೆ ಇದು. ಇದನ್ನು ನಾವೀಗ ಜೀರ್ಣೋದ್ಧಾರ ಮಾಡಲು ಇದೇ ತಾರೀಕು 5/12/25 ಶುಕ್ರವಾರ ಬೆಳಿಗ್ಗೆ 8:55ಕ್ಕೆ ಶ್ರೀರಾಮದೇವರ ಹಾಗೂ ಹನುಮಾನರ ಗರ್ಭಗುಡಿಯನ್ನು, ವ್ಯಾಯಾಮ ಶಾಲೆಗೆ ಒಂದು ವ್ಯಾಯಾಮ ಶಾಲಾ ಕಟ್ಟಡವನ್ನು ಶಿಲಾನ್ಯಾಸ ಮಾಡಲು ಶ್ರೀ ವೇದಮೂರ್ತಿ ಶಿವಪ್ರಸಾದ್ ತಂತ್ರಿಯವರ ಮಾರ್ಗದರ್ಶನದಲ್ಲಿ ನಮ್ಮ ಮೊಗವೀರ ಮುಂದಾಳು, ನಮ್ಮ ಮೊಗವೀರದ ಒಂದು ಸಂಘಟನೆಗಾರರು ಹಾಗೂ ಡಾಕ್ಟರ್ ಜಿ ಶಂಕರ್ ಅಂತ ನಿಮಗೆ ಗೊತ್ತಿರ್ಬೋದು, ಅವರ ದಿವ್ಯ ಹಸ್ತದಿಂದ ನಾವು ಇದನ್ನು ನೆರವೇರಿಸಲಿಕ್ಕೆ ಇದ್ದೇವೆ. ದಯವಿಟ್ಟು ತಾವುಗಳು ಇದನ್ನು ಮನಗಂಡು ನಮಗೆ ಪೂರ್ಣ ರೀತಿಯ ಸಹಕಾರವನ್ನು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ಮಗದೊಮ್ಮೆ ನಾಡ್ದು ಈ ಕಾರ್ಯಕ್ರಮ ಯಾರೆಲ್ಲ ಭಾಗವಹಿಸ್ತಾರೆ ಅಂತ ನಮ್ಮ ಅಧ್ಯಕ್ಷರಾದ ಚೇತನ್ ಬೆಂಗಳೂರು ಅವರು ನಮಗೀಗ ತಿಳಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮ ಗೌರವಾಧ್ಯಕ್ಷರು ಎಲ್ಲ ರೀತಿಯ ವಿವರಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಸಂಕಲ್ಪ ಮಾಡಿಕೊಂಡಂಥ ವಿಷಯದಲ್ಲಿ 5ನೇ ತಾರೀಕಿಗೆ ನಮಗೆ ನಾಡೋಜ, ನಮ್ಮ ಗುರುಗಳಾದಂಥ ನಾಡೋಜ, ನಮ್ಮ ಮಾರ್ಗದರ್ಶಕರು ಎಲ್ಲ ಮೊಗವೀರ ಸಂಸ್ಥೆಯಲ್ಲಿ ಅವರು ಕಾಣಿಸ್ಕೊಂಡು ಉಚ್ಚಿಲ ದೇವಸ್ಥಾನವನ್ನೇ ನಿರ್ಮಿಸುವಂಥ ಒಂದು ದೊಡ್ಡ ಶಕ್ತಿ ನಮ್ಮದು. ಅವರು ನಮಗೆ 5ನೇ ತಾರೀಕಿಗೆ ಶಂಕುಸ್ಥಾಪನೆ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ. ಹಾಗಾಗಿ ಅವರ ಜೊತೆ ಅಜಿತ್ ಸುವರ್ಣ, ಮೊಗವೀರ ವ್ಯವಸ್ಥೆ ಮಂಡಳಿ ಶಿಕ್ಷಣ ಮಂಡಳಿಯ ಮುಂಬಯಿಯ ಅಧ್ಯಕ್ಷರಾಗಿದ್ದಾರೆ. ಅವರು ಆಗಮಿಸುತ್ತಿದ್ದಾರೆ ಆ ಕಾರ್ಯಕ್ರಮಕ್ಕೆ. ನಮ್ಮ ಮತ್ತು ಎಲ್ಲರ ನೆಚ್ಚಿನ ನಮ್ಮ ಶಾಸಕರಾದಂಥ ವೇದಾಸ್ ಕಾಮತ್ರವರು ಆ ಸಭೆಯಲ್ಲಿ ಪಾಲ್ಗೊಳ್ಳಲು ಇಚ್ಛಿಸುತ್ತಿದ್ದಾರೆ. ಅದೇ ರೀತಿ ನಮ್ಮ MNCಗಳಾದಂಥ ಐವನ್ ಡಿಸೋಜ್ ಅವರು ಮತ್ತು ಶಶಿಕುಮಾರ್ ಬೆಂಗ್ರೆ ಅವರು, ಸಂಜಯ್ ಸುವರ್ಣ ಅಧ್ಯಕ್ಷರು ಬೆಂಗ್ರೆ ಮಾರ್ಜನ್ ಸಭದು, ಮತ್ತು ಅನಿಲ್ ಕುಮಾರ್ ಅವರು ಅಧ್ಯಕ್ಷರು ಕರ್ನಾಟಕ ಬಡ್ಸಿಂಗ್ ಮೀನುಗಾರರ ಸಂಘದ್ದು, ಮತ್ತು ವರದರಾಜ ಬೆಂಗ್ರೆ ಅಧ್ಯಕ್ಷರು
ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರ ಸಂಘದವರು, ಮತ್ತು ಶ್ರೀ ಚೇತನ್ ಮೀನಿನ ನಾನೇ ಮಂಗಳೂರು ಟ್ರಾಲ್ ಬೋಟ್ ಯೂನಿಯನ್ ಅಧ್ಯಕ್ಷನಾಗಿ ಅಲ್ಲಿ ನಾನು ಈ ಕಾರ್ಯಕ್ರಮವನ್ನು ಭಾಗವಹಿಸ್ತಿದ್ದೆ. ಸೊ ನಾವು ನಿಮ್ಮಲ್ಲಿ ಬೇಡ್ಕೊಳ್ಳೋದು ಏನಂತ ಹೇಳಿದ್ರೆ, ನಮ್ಮ ಕಾರ್ಯಕ್ರಮಗಳು ದೊಡ್ಡದಾಗಿದೆ, ಆದರೆ ನಾವು ಚಿಕ್ಕ ಊರಲ್ಲಿ ಬಿಲಾಂಗ್ ಮಾಡುವವರು. ನಮ್ಮ ಹತ್ರ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡೋಕ್ಕೂ ಸ್ವಲ್ಪ ಕಾಲಾವಕಾಶ ಇತ್ತು ನಮ್ಮ ಹತ್ರ. ಆದರೆ 100ನೇ ವರ್ಷ ಕಾರ್ಯಕ್ರಮ ಆಗಿದ್ದರಿಂದ ನಾವು 26ಕ್ಕೆ ಮುಗಿಸುವಂಥ ನಮ್ಮ ಸಂಕಲ್ಪವನ್ನು ಮಾಡಿಕೊಂಡಿದ್ವಿ. ಸೊ ನಿಮ್ಮ ಮುಖಾಂತರ ತನು ಮನ ಧನದಿಂದ ಯಾರು ಬರುವವರು ನಿಮ್ಮ ಮುಖಾಂತರ ತಿಳಿಸ್ಪಟ್ಟು ನಮಗೆ ಹೆಚ್ಚಿನ ಸಹಾಯ ಸರ್ಕಾರದಿಂದಾಗಲಿ, ಎಂ ಪಿಗಳಾಗಲಿ, ಮೇಲೆಗಳಾಗಲಿ, ಅಲ್ಲ ಯಾರೋ ದೊಡ್ಡ ದಾನಿಗಳಿದ್ದರೆ ನಾವು ಇವರನ್ನೆಲ್ಲರನ್ನೂ ಆ ದಿವಸ ಕರ್ಕೊಂಡು ನಮ್ಮ ಜೊತೆ ಮಾಡ್ಕೊಂಡು ಹೋಗೋಣ ಅಂತ ತಮ್ಮಲ್ಲಿ ಬೇಡಿಕೊಂಡು ನಾವು ಈ ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೇವೆ. ಥ್ಯಾಂಕ್ ಯು. ಮಾನ್ಯ MP ಅವರು ಬರೋರಿದ್ದರು, ಅವರಿಗೆ ಅಧಿವೇಶನದಿಂದ ಬರಲಿಕ್ಕೆ ಆಗುವುದಿಲ್ಲ, ಅವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದರು. ಮತ್ತು ಈ ವೀರಭಾರತಿ ವ್ಯಾಯಾಮಶಾಲೆಯ ಬಗ್ಗೆ ನಮ್ಮ ಹಿರಿಯ ಸದಸ್ಯರು ಲಕ್ಷ್ಮಣ್ ಬಿಕಾಂ ತಮ್ಮ ಅಭಿಪ್ರಾಯವನ್ನು ಆ ಸಂಸ್ಥೆಯ ಬಗ್ಗೆ ನಿಮಗೆ ತಿಳಿಸ್ತಾರೆ. ದಯವಿಟ್ಟು ಲಕ್ಷ್ಮಣ್ ಬಿಕಾಂ ಅವರು ದಯವಿಟ್ಟು ಆ ವಿವರವನ್ನು ಕೊಡಬೇಕಾದ ತಮ್ಮಲ್ಲಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಣ್ ಬೆಂಗೇರಿ, ಸಮಿತಿಯ ಗೌರವ ಸಲಹಾಧಿಕಾರಿ, ಕಲೆಗಾರರು. ಈ ಮೂರ್ತಿಯ ಬಗ್ಗೆ ಒಂದು 2 ವಿಷಯ ನಿಮ್ಮ ಮುಂದೆ ನಾನು ವ್ಯಾಯಾಮಶಾಲೆಯ ಮೂರ್ತಿಯ ಬಗ್ಗೆ ನಿಮ್ಮ ಮುಂದೆ ನಾನು 2 ವಿಷಯಗಳನ್ನು ಹೇಳಲು ಇಚ್ಛಿಸ್ತೇನೆ. ಈ ಮೂರ್ತಿ ಪ್ರತಿಷ್ಠೆ ಆಗುವಾಗ ನಾನು ಆ ವರ್ಷದಲ್ಲಿ ಸೆಕ್ರೆಟರಿ ಆಗಿದ್ದೆ. ಈ ಪ್ರತಿಷ್ಠಾನವನ್ನು ಕಣ್ಣಾರೆ ನೋಡಿದವ, ಇದು ಬೆಂಗಳೂರಿಗೆ ಯಾವಾಗ ಬಂತು, ಯಾಕೆ ಬಂತು, ಯಾರು ಮಾಡಿದರು ಮತ್ತು ಇದರ ಪಾವಿತ್ರತೆ, ಇದರ ಕಾರ್ಮಿಕ ಏನು ಬಗ್ಗೆ ನಾನು 2 ಮಾತನ್ನು ನಿಮ್ಮ ಮುಂದೆ ಹೇಳ್ತೇನೆ. ಬೆಂಗಳೂರು ಮೂಲಭೂತ ಸೌಕರ್ಯವಿರಲಿಲ್ಲ. ಬೆಂಗಳೂರು ಅದೊಂದು ಅಪಾಯದ ಅಂಚಿನಲ್ಲಿತ್ತು. ಅಲಿವೆಯಿಂದ, ನೆರೆಯಿಂದ, ಕೊರೆಯುವಿಕೆಯಿಂದ ಪೇಪರ್ನಲ್ಲಿ ಭಾಳ ಇದರ ಬಗ್ಗೆ ವಿಷಯ ಬಂದಿದೆ, ನಿಮಗೆ ಗೊತ್ತಿರಬಹುದು. ಆಗ ಬೆಂಗಲಿಯ ಸಂಘಟನೆಗಾರರು ನಮ್ಮ ಬೆಂಗರೆ ಮಹಾಜನ ಸಭಾ ಮುಂಬೈ ಇವರು ಭಾಳ ಚಿಂತೆ ಮಾಡಿದರು, ಇದನ್ನು ಹೇಗೆ ಅಭಿವೃದ್ಧಿ ಮಾಡೋದು. ಅಲ್ಲಿಯ ಒಂದು ಬಾಬೆಯ ಒಂದು ಮಹಾಸಭೆಯ ಕಮಿಟಿ ಬಂತು, ಇಲ್ಲಿ ಬೆಂಗರೆ ಮಹಾಸಭೆಯ ಕಮಿಟಿ ಬಂತು. ಆಗ ನಾನೊಂದು ಕಾರ್ಯದರ್ಶಿ ಆಗಿದ್ದೇನೆ. ಆಗ ಬೆಂಗರೆಯ ಸಮಗ್ರ ಅಭಿವೃದ್ಧಿ ಹೇಗೆ ಮಾಡೋದು, ಅದಕ್ಕೆ ಎಲ್ಲರಿಗೂ ಸೂಚನೆ ಬಂತು, ತುಂಬ ಸೂಚನೆ ಬಂತು. ಅದಕ್ಕೆ ಎಲ್ಲದಕ್ಕೂ ನಮಗೆ ದೇವರ ಪ್ರಾರ್ಥನೆ ಮುಖ್ಯ. ನಾವು ಯಾವ ಶಾಲೆಯಲ್ಲಿ ಮಹಾತ್ಮೆಯನ್ನು ನಂಬಿಕೊಂಡು ಬಂದವರು ಎಲ್ಲರೂ, ಅದರ ಕಾರ್ಮಿಕವನ್ನು ಅರಿತುಕೊಂಡು ಬಂದವರು. ಆ ಒಂದು ಶಾಲೆಯಲ್ಲಿ ಈಗ ಶಿಥಿಲಾವಸ್ಥೆಯಲ್ಲಿದೆ. ಅಲ್ಲಿಯ ಒಂದು ಅಭಿವೃದ್ಧಿಯನ್ನು ನಾವು ಸುರುವಿಗೆ ಮಾಡಬೇಕು. ಆ ನಂತರ ಬೆಂಗರೆಯ ಸಮಗ್ರ ಅಭಿವೃದ್ಧಿಯನ್ನು ನಾವು ಕಾಣಬಹುದು ಎಂಬ ಉದ್ದೇಶದಲ್ಲಿ ಬೆಂಗರೆ ಮಹಾಜನ ಸಭಾ ಮುಂಬೈ ಇದರ ಕಾರ್ಯಕರ್ತರು ಮತ್ತು ವ್ಯಾಯಾಮ ಶಾಲೆಯ ಸದಸ್ಯರು ಗಂಗಾಧರ ಸೋರ್ಣರು ಮುಂದೆ ಬಂದರು. ನಾನು ಒಂದು ಮೂರ್ತಿಯನ್ನು ಕೊಡ್ತೇನೆ. ಆಗ ಚರ್ಚೆ ಆಯಿತು, ಮೂರ್ತಿಯನ್ನು ಕೊಟ್ಟರೆ ಹೇಗೆ, ಊರಿಗೆ ಒಳ್ಳೆಯದಾಗಬಹುದಾ. ಮೂರ್ತಿಯದು ಕಲ್ಲಿನ ಮೂರ್ತಿ ಅಂದರೆ ಭಾಳ ನಮ್ಮ ಹಿರಿಯರು ಚಿಂತನೆ ಮಾಡಿದರು. ಪಟವನ್ನು ತೆಗೆದು ಕಲ್ಲಿನ ಮೂರ್ತಿ ಇರ್ತೇವೆ, ಅದನ್ನು ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು, ವಿಧಿ ವೈದಿಕ ಬಗ್ಗೆ ತುಂಬ ಚಿಂತನೆಯಾಗಿ, ಕೊಟ್ಟವರಿಗೆ ಅದು ಇದಾಗ್ತದ, ಇದ್ದವರಿಗೆ ಅದು ಕಷ್ಟ ಆಗ್ತದ, ಏನಿಲ್ಲ, ಪಟವನ್ನು ತೆಗೆದು ನಾವು ಧೈರ್ಯದಲ್ಲಿ ಆ ಮೂರ್ತಿಯನ್ನು ನಿಲ್ಲಿಸಿದ್ದೇವೆ. ಇದರ ಪ್ರತಿಷ್ಠಾ ಆಚರಣೆ ಭಾಳ ವಿಜೃಂಭಣೆಯಿಂದ ಬೆಂಗಳೂರಿಗೆ ಬಂದಿದೆ. ಗಣಪತಿ ದೇವಸ್ಥಾನದಿಂದ ಮೆರವಣಿಗೆಯಲ್ಲಿ ಬೆಂಗಳೂರಿಗೆ ಬಂದು ಪ್ರತಿಷ್ಠೆ ಆಯಿತು. ಆ ಪ್ರತಿಷ್ಠೆ ಆದ ನಂತರ ಬೆಂಗಳೂರಿಲಿದ್ದ ಎಲ್ಲ ಸಂಘ ಸಂಸ್ಥೆಗಳು, ನಮಗೆ ಮುಖ್ಯವಾಗಿ ಸಂಘಟನಾ ಶಕ್ತಿ ಕಲಿಸಿದವರು ಬೆಂಗಳೂರು ವಿದ್ಯಾಸಂಘ. ಬೆಂಗಳೂರು ವಿದ್ಯಾಸಂಘದಲ್ಲಿ ಕಲಿತವರು ಮಾತ್ರ ಆ ಮಾತೃ ಸಂಸ್ಥೆಯಾದ ಬೆಂಗಳೂರು ಮಹಾಜನ ಸಭೆ ಆಗಲಿ, ಬೆಂಗಳೂರು ಬಾಂಬೆ ಸಭೆ ಆಗಲಿ ಅದರ ಕಾರ್ಯಕರ್ತರು ಆಗುವುದು. ಅಷ್ಟರವರೆಗೆ ನಾವು ಬೆಂಗಳೂರಲ್ಲಿ ಈ ಮಾತೃ ಸಂಸ್ಥೆಗೆ ನಮ್ಮ ಹಿರಿಯರೇ ಅಧ್ಯಕ್ಷರಾಗುವುದು. ಇಲ್ಲಿ ಪಳಗಿದವರು ಕ್ರಮೇಣ ಈಗ ಬೆಂಗಳೂರು ವಿದ್ಯಾಸಂಘದ ಕಾರ್ಯಕರ್ತರೇ ಈಗ ಬೆಂಗಳೂರು ಮಹಾಜನ ಸಭಾ ಮತ್ತು ಬೆಂಗಳೂರು ಮಹಾಜನ ಸಭಾ ಬೊಂಬೈಯಲ್ಲಿ ಇದ್ದಾರೆ ಬೆಂಗಳೂರು ವಿದ್ಯಾಸಂಘದಲ್ಲಿ. ಇದರ ಪಾವಿತ್ರತೆ ಬಗ್ಗೆ ನಾನೊಂದು 2 ಮಾತನ್ನು ನಿಮಗೆ ಹೇಳಲಿಕ್ಕೆ ಇಚ್ಛುತ್ತೇನೆ. ಏನಿದ್ರೆ, ನಾವಿಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಬೆಂಗಳೂರು ಒಂದು ಅಪಾಯದ ಅಂಚಿನಲ್ಲಿತ್ತು, ಅದು ಉಳಿಯಿತು. ಅದು ಹೇಗೆ ಉಳಿಯಿತು ಅಂದರೆ, ಬೆಂಗಳೂರಿನ ಸಾಹಸಗಾರರು ಈ ಅಳಿವೆಯನ್ನು ಕೊರೆದು ನೀರು ಸರಾಗಿ ಪಾದಾಗಿದ್ದು ಹೋಗಿ ನಮ್ಮ ಬೆಂಗಳೂರು ಉಳಿಯಿತು.
ಆನಂತರ ರಾಜಕೀಯ ನಮ್ಮ ಸಂಘಟನಾ ಶಕ್ತಿಯಿಂದ ನಾವು ಎಲ್ಲರಿಗೂ ಎಲ್ಲ ಅಭಿವೃದ್ಧಿಯನ್ನು ನಾವು ಮಾಡಲಿಕ್ಕೆ ಶುರು ಮಾಡಿದ್ವಿ. ಮತ್ತು ನಮ್ಮ ಪೇಜಾವರ ಕಾಪಿಗಳು ಬಂದರು, ಅವರು ಕೂಡ ಹೇಳಿದರು ಬೆಂಕಿನ ಬಂಗಾರ ಆಗ್ತದೆ ಎಂದು. ಹಾಗೆ ನಮ್ಮ ಧರ್ಮಾಧಿಕಾರಿಗಳು ಬಂದಿದ್ದರು. ನಮ್ಮನ್ನೆಲ್ಲ ರಾಜಕೀಯ ಧುರೀಣರು, ಧಾರ್ಮಿಕ ಧುರೀಣರು ನಮ್ಮನ್ನು ಹರಿಸಿದ್ದಾರೆ. ಬೆಂಗರಿಗೆ ಈ ಒಂದು ವಿಗ್ರಹದ ಮುಖಾಂತರ ಅಭಿವೃದ್ಧಿ ಆಗುವಂಥ ಮಾತು ನಮಗೆ ಈಗ ನಿಜ ಕಾಣ್ತದೆ. ಈಗ ಬೆಂಗರೆ ಒಂದು ಸಮಗ್ರ ಅಭಿವೃದ್ಧಿಯಲ್ಲಿ ಬೆಳೆದಿದೆ. ಬೆಂಗರಿಗೆ ರೋಡ್ ಉಂಟು, ಬೆಂಗರಿಗೆ ಲೈಟ್ ಉಂಟು, ಬೆಂಗರಿಗೆ ಇಲ್ಲಿ ಮರ ನಾವು ಹಿಡಿಬಹುದು. ಮರದ ಮತ್ತು ಮನೆಯ 12 ಫೀಟಿನ ಒಂದು ರೂಲ್ಸ್ ಅದು ಹೋಯಿತು. ಈಗ ಬ್ಯಾಂಕ್ ಆಯಿತು. ಎಲ್ಲ ರೀತಿಯಲ್ಲಿ ಸಮಗ್ರ ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯ BMS ಫೆರಿಗಳುಂಟು. ಅದನ್ನು ಒಳ್ಳೆಯ ರೀತಿಯಲ್ಲಿ ನಡೆಸುವವರು ನಮ್ಮ ಬೆಂಗರೆ ಮಹಾಜನ ಸಭಾ. ಅದು ಈಗ ನಮ್ಮ ಬೆಂಗರೆಯ ಎಲ್ಲ ಅಭಿವೃದ್ಧಿಗೂ ಅದರ ಒಂದು ಉತ್ಪತ್ತಿ ನಮಗೆ ಸಹಕಾರಿಯಾಗಿದೆ. ಆ ರೀತಿಯಲ್ಲಿ ನಾವು ಈ ಒಂದು ವಿಗ್ರಹದ ಪವಿತ್ರತೆಯನ್ನು ಇಲ್ಲಿ ಸ್ಮರಿಸಲು ನಮಗೆ ಸಂತೋಷವಾಗ್ತಿದೆ. ಇನ್ನು ಮುಂದಕ್ಕೂ ಕೂಡ ನಮ್ಮ ಎಲ್ಲ ಕಷ್ಟ ಕಾರಣಕ್ಕೂ ಮುಂಚೆ ಕೂಡ ಇನ್ನೂ ಕೂಡ ಅಲ್ಲಿ ಬಂದು ಪ್ರಾರ್ಥನೆ ಮಾಡಿದರೆ ನಮಗೆ ಅಲ್ಲಿ ಆ ಫಲ ಸಿಗ್ತದೆ. ಪ್ರಶ್ನಾ ಚಿಂತನೆಯಲ್ಲಿ ಕೂಡ ಬಂದ ಕೆಲವು ವಿಷಯ ಈ ಕಾರ್ಯದ ಬಗ್ಗೆ ನಾವು ತುಂಬ ಅವರಿಗೆ ಹೇಳಿದ್ದೇವೆ. ಆ ಪ್ರಕಾರ ಈ ಒಂದು ಕಾರ್ಯವನ್ನು ನಮ್ಮ ಮೋಹನ್ ಬೆಂಗರೆಯವರು ವಾಸ್ತು ಪ್ರಕಾರ ಆಗಬೇಕು. ಹಾಗೆ ಜಾಗ ಯಾವ ರೀತಿಯಲ್ಲಿ ಕಟ್ಟಬೇಕು, ಇದಕ್ಕೆ ಬೇಕಾದ ಇಂಜಿನಿಯರ್ ವಾಸ್ತುದಾರರನ್ನೆಲ್ಲ ಇಟ್ಕೊಂಡು ಅವರು ಒಂದು ಮುಂದುವರಿಸ್ತಾ ಇದ್ದಾರೆ. ಇದರ ಮುಖ್ಯಾಂಶವನ್ನು ಇದಕ್ಕೆ ಫಂಡನ್ನು ಕ್ರೋಢೀಕರಿಸಿ ಕೂಡ ಅವರ ಸಹಾಯ ನಮಗೆ ಬಹಳ ಪ್ರಾಮುಖ್ಯವಾಗಿದೆ. ಆ ಬಗ್ಗೆ ಆ ಒಂದು ನಕ್ಷೆಯ ಬಗ್ಗೆ ಕೂಡ ಅವರು ಚಿಂತನೆಯಲ್ಲಿದ್ದಾರೆ. ರಾತ್ರಿ ಹಗಲು ಈ ಒಂದು ಕಾರ್ಯಕ್ರಮದ ಚಿಂತನೆಯಲ್ಲಿ ಅವರು ಇದ್ದಾರೆ. ಒಂದು ಕಾಲ ಕೋಟಿ ಅಂದರೆ ಅದು ಸಾಮಾನ್ಯ ಫಂಡ್ ಅಲ್ಲ, ಅದನ್ನು ಕ್ರೋಢೀಕರಿಸುವಂತಹ ಶಕ್ತಿ ಅವರಿಗಿದೆ. ಹಾಗೆ ಆ ಮಾರುತಿಯ ಅನುಗ್ರಹದಿಂದ ನಾವು ಕೈಗೊಂಡ ಎಲ್ಲ ಕಾರ್ಯಕ್ರಮಗಳು ಕೂಡ ಒಳ್ಳೆಯ ರೀತಿಯಲ್ಲಿ ಜರಗಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸಿ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸಿದ್ದೇನೆ. ಈಗ ನಾವು ನಮಗೆ ತಿಳಿದನ್ನು ನಾವು ನಿಮಗೆ ಹೇಳಿದೆವು. ದಯವಿಟ್ಟು ಇದನ್ನು ನೀವು ಕ್ರೋಢೀಕರಿಸಿ ಇದಕ್ಕೆ ಒಂದು ಸಂಬಂಧಪಟ್ಟ ಪ್ರಚಾರವನ್ನು ಕೊಡಬೇಕಂತ ತಮ್ಮಲ್ಲಿ ವಿನಂತಿ. ಕುಸ್ತಿಯ ಬಗ್ಗೆ ಆನಂದ ವಿನೋದ್ 2 ನಿಮಿಷ ನಮಗೆ 2. ಎಲ್ರಿಗೂ ನಮಸ್ಕಾರ. 1926ರಲ್ಲಿ ಸ್ಥಾಪನೆಯಾದ ನಮ್ಮ ವೀರಭಾರತಿ ವ್ಯಾಯಾಮ ಶಾಲೆ ಸತತ 50-60 ವರ್ಷಗಳಿಂದ ಕುಸ್ತಿಯಲ್ಲಿ ತುಳುನಾಡು ಕೇಸರಿ, ತುಳುನಾಡು ಕುಮಾರ್ ಆಗಲಿ ಅಥವಾ ಕರಾವಳಿ ಕೇಸರಿ ಕುಮಾರ್ ಆಗಲಿ, ಶಾರದ ಕೇಸರಿ ಕುಮಾರ್ ಆಗಲಿ, ಉರ್ವ ಕೇಸರಿ ಕುಮಾರ್ ಆಗಲಿ ಅಥವಾ ಉಚ್ಚಿಲ ಕೇಸರಿ ಕುಮಾರ್ ಆಗಲಿ ಅಥವಾ ದಸರಾ ಕೇಸರಿ ರಾಜ್ಯ ಮಟ್ಟದ ಕುಸ್ತಿ ಆಗಲಿ, ಎಲ್ಲ ಕುಸ್ತಿ ಸ್ಪರ್ಧೆಯಲ್ಲಿ ತಮ್ಮ ಕ್ರೀಡಾಪಟುಗಳು ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ. ಜಿಲ್ಲೆಯ ತುಳುನಾಡು ಕೇಸರಿ ಕುಮಾರ್ ಕುಸ್ತಿ ಸ್ಪರ್ಧೆಯಲ್ಲಿ ಸಾಧಾರಣ 80% ತುಳುನಾಡು ಕೇಸರಿ ಕುಮಾರ್ ಮತ್ತು ಎಲ್ಲ ವಿಭಾಗದ ಚಾಂಪಿಯನ್ಶಿಪ್ಗಳನ್ನು ಪಡ್ಕೊಂಡ ಶಾಲೆ ಅಂದರೆ ವೀರಭಾರತಿ ವ್ಯಾಯಾಮ ಶಾಲೆ. ಅಂದರೆ ತೋಟ ಬೆಂಗ್ರೆಯಲ್ಲಿ ಇರುವ ಒಂದು ಸಣ್ಣ ದ್ವೀಪ ಇದು. ನಿಮಗೆಲ್ಲ ಗೊತ್ತಿರ್ಬೋದು, ರಾಷ್ಟ್ರೀಯ ಮಟ್ಟದ ಈಜುಕೂಟದಲ್ಲಿ ಬೆಂಗ್ರೆಯ 6 ಮಕ್ಕಳು, ಅದು ಎಲ್ಲ ವೀರಭಾರತಿಯ ಸದಸ್ಯರು, ತಂಡ ಪ್ರಶಸ್ತಿ ಅಂದರೆ ರನ್ನರ್ ಅಪ್ ತಂಡ ಪ್ರಶಸ್ತಿಯನ್ನು ಕೂಡ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ 6 ಹುಡುಗರು ದೇಶದಲ್ಲೇ ಒಂದು ರನ್ನರ್ ಅಪ್ ಪ್ರಶಸ್ತಿಯನ್ನು ಕೂಡ ಪಡೆದಿರುತ್ತಾರೆ. ಆದರೆ ಮತ್ತು 1960ರಲ್ಲಿ ಮಿಸ್ಟರ್ ಮೈಸೂರು ಪ್ರಶಸ್ತಿಯನ್ನು ನಾರಾಯಣ ಪುತ್ರನ್ ಇವರು ನಮಗೆ ತಂದುಕೊಟ್ಟಿದ್ದಾರೆ. ಬಾಡಿ ಬಿಲ್ಡಿಂಗಲ್ಲಿ ಮಿಸ್ಟರ್ ಮೈಸೂರಾಗಿ. ಅದಲ್ಲದೆ ಕಬಡ್ಡಿಯಲ್ಲೂ ಕೂಡ ನಮ್ಮ ಶಾಲೆಯ ತಂಡ ರಾಜ್ಯ ಮಟ್ಟದಲ್ಲಿ ಕೂಡ ಪ್ರಶಸ್ತಿಯನ್ನು ಪಡೆದಿದೆ. ಫುಟ್ಬಾಲಲ್ಲಿ ಈಗ ನಮ್ಮಲ್ಲಿ ಈಗಲೇ ಒಂದು ಪ್ಲೇಯರ್ ಇದ್ದಾರೆ, ಹರಿಶ್ಚಂದ್ರ ಬೆಂಗ್ರೆ ಅಂತೇಳಿ. ಅವರು ಆ ಟೀಮಿನ ಒಂದು ಮುಖ್ಯ ಸದಸ್ಯರು. ಅದು ಒಂದು ರಾಷ್ಟ್ರ ಮಟ್ಟದಲ್ಲಿ ಸ್ಟಾಫರ್ಡ್ ಚಾಲೆಂಜಲ್ಲಿ ಕೂಡ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಅವರು ತಂದಿದ್ದಾರೆ. ಹಾಗಾಗಿ ಕುಸ್ತಿ ಸ್ಪರ್ಧೆ ಆಗಲಿ, ಈಜು ಸ್ಪರ್ಧೆ ಆಗಲಿ, ಕಬಡ್ಡಿ, ಅಥ್ಲೆಟಿಕ್ಸ್ ಎಲ್ಲ ಫುಟ್ಬಾಲ್ ಕ್ರೀಡೆಯ ಒಂದು ಅಕಾಡೆಮಿ ಅಂತಲೇ ಹೇಳ್ಬೋದು ಬೆಂಗ್ರೆಯನ್ನು. ಯಾಕಂದರೆ ಬೆಂಗ್ರೆಯಲ್ಲಿ ಅಚೀವ್ಮೆಂಟ್ ಮಾಡಿದವರು ಎಲ್ಲ ಸಂಸ್ಥೆಗಳಲ್ಲಿ ಕೂಡ ಒಳ್ಳೆ ಸಂಸ್ಥೆಗಳಲ್ಲೆಲ್ಲ ಉದ್ಯೋಗಕ್ಕೆ ಸೇರಿದ್ದಾರೆ. ಅದಲ್ಲದೆ ನಮ್ಮ ವೀರಭಾರತಿ ವ್ಯಾಯಾಮ ಶಾಲೆಯಲ್ಲಿ 2 MPEd ಮಾಡಿದವರಿದ್ದಾರೆ, 2 NIS ಮಾಡಿದವರಿದ್ದಾರೆ, ಉತ್ತೀರ್ಣ ಮಟ್ಟದ ಪ್ರಶಸ್ತಿಯನ್ನು ಕೂಡ ಪಡೆದವರಿದ್ದಾರೆ. ಹಾಗಾಗಿ ನಮ್ಮ ಅಚೀವ್ಮೆಂಟ್ ದೇಶದಲ್ಲಿ ಬಹಳ ಅತ್ಯುತ್ತಮವಾದ ಅಚೀವ್ಮೆಂಟ್ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ತಾವೆಲ್ಲರೂ ನಾಡ್ದು
5ನೇ ತಾರೀಕು ಶುಕ್ರವಾರ 8:55ಕ್ಕೆ ಸರಿಯಾಗಿ ನಮ್ಮ ಶಿಲಾನ್ಯಾಸ ಮಾಡುವ ದಿನ. ತಾವೆಲ್ಲರೂ ಆಗಮಿಸಿ ನಮ್ಮ ಈ ಕಾರ್ಯವನ್ನು ಒಳ್ಳೆ ರೀತಿಯಲ್ಲಿ ನಡೆಸಲಿಕ್ಕೆ ಅವಕಾಶ ಮಾಡಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಸ್ತಾ ನನಗೆ ನನ್ನ ಮಾತನ್ನು ಮುಗಿಸ್ತಾ ಇಷ್ಟು ಹೊತ್ತು ನಮಗೆ ಅವಕಾಶವನ್ನು ಕೊಟ್ಟಂಥ ನಮ್ಮ ಪತ್ರಕರ್ತರ ಸಂಘ ಹಾಗೂ ಪತ್ರಿಕಾ ಮಿತ್ರರು ಹಾಗೂ ವೇದಿಕೆಯಲ್ಲಿ ನಡೆದಕ್ಕಂಥ ಎಲ್ಲ ಗಣ್ಯರಿಗೆ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಕೊಡ್ತಾ ಇದ್ದೀನಿ. ಧನ್ಯವಾದ.